ಚಿಕ್ಕೋಡಿ ಮಾಡಿದ್ದೀವಿ, ಇವತ್ತು ಬೆಳಗಾವಿ ಮಾಡ್ತಾ ಇದ್ದೀವಿ, ಮತ್ತೆ ಚಿಕ್ಕೋಡಿ ಮಾಡ್ತಾ ಇದ್ದೀವಿ. ಸೊ ಮಾಡಲೇಬೇಕು, ಯಾರೇ ನಿಂತರೂ ನಾವು ತಯಾರಿ ಮಾಡಲೇಬೇಕಲ್ಲ, ಆ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದೀವಿ. ಅತನಿ ಹೋಗಿ ಅತನಿ ಶಾಸಕರನ್ನ ಭೇಟಿಯಾಗಿದ್ದೀವಿ. ಬೆಂಗಳೂರಿಂದ ವಾಪಸ್ ಬಂದ್ಮೇಲೆ ಅಲ್ಲಿಯೂ ಕೂಡ ಹೋಗ್ತೀವಿ. ಖಾಲಿ ಇಲ್ಲ, ಮಾಡ್ತೀವಿ. ಅದೇನು ಎನಿ ಟೈಮ್ ಮಾಡ್ಬೋದು, ನಮ್ಮ ಇದರಲ್ಲಿ ಮಾಡ್ತೀವಿ, ಹುಡುಕ್ತಾ ಇದ್ದೀವಿ. ಮಾಡ್ತೀವಿ ಖಂಡಿತವಾಗಿ ಮಾಡ್ತೀವಿ. ನೀವು ಹೇಳಿದ್ದನ್ನು ಗಮನದಲ್ಲಿ ಇದೆ. ಅದನ್ನು ಎನಿ ಟೈಮ್ ಮಾಡೋದು ನಮ್ಮ ಕೈಯಲ್ಲಿದೆ, ನಾವು ಮಾಡ್ತೀವಿ. ಇಲ್ಲ ಇದೆ, ಅದು ನಿಜ, ಅದರಲ್ಲೇನು ಪ್ರಶ್ನೆ ಅಲ್ಲ. ಅದನ್ನೇ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೀವಿ, ಡಬಲ್ ಮಾಡಲಿಕ್ಕೆ ಅಷ್ಟೇ ನಮ್ಮ ಟಾಸ್ಕ್. ಆಗುತ್ತೆ ಜಾಸ್ತಿ ಓಟ್ ತೊಗೋತೀವಿ ಸಾರಿ, ಖಂಡಿತವಾಗಿ ಜಾಸ್ತಿ ಓಟ್. ಅಧಿಕೃತ ಘೋಷಣೆ ಆಗಬೇಕಿಲ್ಲ, ಆಗೋವರೆಗೆ ನಾವು ಮತ್ತೆ ಹೋರಾಟ ಹಿಂಗೆ ಮಾಡ್ತಾನೆ ಮತ್ತೇನು ಮಾಡೋಣ. ನೋಡೋಣ, ಘೋಷಣೆ ಆಗಬೇಕಿಲ್ಲ, ಆಗುವವರೆಗೆ ಹೇಳಲಿಕ್ಕೆ ಆಗೋಲ್ಲ. ನೋಡೋಣ, ನಮಗೆ ಗೊತ್ತಿಲ್ಲ, ಅದು ಅವ್ರಿಗೆ ಡೆಲ್ಲಿಯವ್ರಿಗೆ ಗೊತ್ತು ಯಾವಾಗ ಮಾಡ್ತಾರಂತ. ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ. ಯಾರೇನಿದ್ರು ಗೆಲ್ಲಿಸೋ ಜವಾಬ್ದಾರಿ ನಮ್ಮದು, ಆ ನಿಟ್ಟಿನಲ್ಲಿ ಮಾಡ್ತಾಯಿದ್ದೀವಿ. ಅನುಕೂಲ ಆಗ್ಬೋದು, ನೋಡೋಣ. ಯಾಕಂದರೆ ಇಡೀ ರಾಜ್ಯ ತುಂಬ ವಾತಾವರಣ ಸಮಸ್ಯೆ ಆಗಿದೆ. ಹಾಂ ಇಲ್ಲ, ನಾವು BJP ಅಂತ ಅಷ್ಟೇ ನೋಡೋರು, ವ್ಯಕ್ತಿಗತ ಇಲ್ಲ. BJP ಕ್ಯಾಂಡಿಡೇಟ್ ಅಷ್ಟೇ ನೋಡೋರು ನಾವು. ಯಾರೇ ಹಾಕಿದ್ರು ಕೂಡ ನಾವು ಅದನ್ನ BJP ಅಂತ ನಾವು ಎದುರಿಸ್ತೀವಿ ಅಷ್ಟೇ. ಇಲ್ಲ, ಅದು ಏನು ಹೇಳಿದ್ರು ಅದು ಅವ್ರ ಪಾರ್ಟಿಗೆ ಸಂಬಂಧಪಟ್ಟದ್ದು, ನಮಗೆ ಸಂಬಂಧ ಇಲ್ಲ. ನಾವು ಯಾರೇ ಬಂದರೂ ಕೂಡ ಎದುರಿಸಲಿಕ್ಕೆ ತಯಾರಿದ್ದೀವಿ ಅಷ್ಟೇ. ಅದು ಅವ್ರ ಪಕ್ಷ ಚರ್ಚೆ ಮಾಡಬೇಕಾದ್ರೆ ನಮಗೆ ಹೇಳುವಂಥದ್ದು ಪ್ರಶ್ನೆ ಅಲ್ಲ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ನಾವೇನಿದ್ರು BJP ಅಭ್ಯರ್ಥಿ ಅಷ್ಟೇ ನಾವು ಎದುರು ನೋಡ್ತಾ ಇರೋದು ಅಷ್ಟೇ. ನೋಡೋಣ, ಇನ್ನೂ 45 ದಿವಸ ಇದ್ದಾರೆ, ಹಿಡಿದಿಟ್ಟುಕೋಬೇಕು 45.